ಅದ್ದೂರಿಯಾಗಿ ಜರುಗಿದ ದತ್ತಾತ್ರೇಯ ಜಯಂತ್ಯೋತ್ಸವ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ದತ್ತಾತ್ರೇಯ ನಗರದಲ್ಲಿರುವ ದತ್ತಾತ್ರೇಯ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ದತ್ತಾತ್ರೇಯ ಜಯಂತ್ಯೋತ್ಸವ ಅದ್ದೂರಿಯಾಗಿ ಜರುಗಿತು. ಬೆಳಗ್ಗೆ 8 ಗಂಟೆಗೆ ರುದ್ರಾಭಿಷೇಕ, 10 ಗಂಟೆಗೆ ತೊಟ್ಟಿಲು ಕಾರ್ಯಕ್ರಮ, 11 ಗಂಟೆಯಿಂದ 1001 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, 12 ಗಂಟೆಗೆ ಶ್ರೀ ದತ್ತಾತ್ರೇಯ ಮಹಾರಾಜರಿಗೆ ಕಾಕಡಾರತಿ, ತುಪ್ಪದ ಆರತಿ ಹಾಗೂ ಮಹಾಮಂಗಳಾರತಿ ನಡೆಯಿತು. ಮಧ್ಯಾಹ್ನ 12:30ಕ್ಕೆ ಶ್ರೀದೇವಿ ಆರಾಧಕರಾದ ಶ್ರೀ ರಘುನಾಥ್ ಮಹಾರಾಜರು ಬನಹಟ್ಟಿ ಹಾಗೂ ಶ್ರೀ ಬಾಲೇವಾಡಿ ಮಠದ ಶ್ರೀ ಮಹಾಂತ ಪೀರ ಸಿಂಹನಾಥ್ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಧರ್ಮ ಸಭೆ ಜರುಗಿತು. ಮಧ್ಯಾಹ್ನ 1 ಗಂಟೆಗೆ ಮಹಾಪ್ರಸಾದ ಬಹಳ ಸರಳ ಹಾಗೂ ಶಾಂತಿಯುತದಿಂದ ಜರುಗಿತು. ವರದಿಗಾರ ಶಾನೂರು ಗೋಲಂಬಾವಿ, ಬಾಗಲಕೋಟೆ. ಹೊರಗಡೆ ಬರ್ರಿ, ಗುಡಿ ಒಳಗೆ ಬರ್ರಿ. ಜೈ ಜೈ ಗೋರಕ್ಷ, ಜೈ ಜೈ ಮಸೇಂದ್ರ, 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 ಜೈ ಜೈ ಯೋಗ ರಮಣ ಶಿವ ಗೋರಕ್ಷ, ಜೈ ಮೋಕ್ಷ ಮಾರ್ಗದವನ್ನ ಪಡಿಬೇಕು ಅಂತ ಆಗಮಿಸಿದಂಥ ಎಲ್ಲರಿಗೆ ಗುರುಗಳಾಗಿ ಆಗಮಿಸಿದಂಥ ಬಾಲೇವಾಡಿ ಮಠದ ಮಹಾಂತ ಪೀರ ಸಿಂಹನಾಥ್ ಮಹಾರಾಜರಿಗೆ, ಸಿದ್ದಪ್ಪಣ್ಣ ಬಾವಲೆ ಅವರಿಗೆ ಹಾಗೂ ಗುರುನಾಥ್ ಅವರಿಗೆ, ನಮ್ಮ ಚಂದ್ರನಾಥ್ ಅವರಿಗೆ ಎಲ್ಲರಿಗೂ 12 ವರ್ಷಕ್ಕೊಮ್ಮೆ ಕುಂಭಮೇಳ ಅಂತ ಬರ್ತದೆ. ಆ ಕುಂಭಮೇಳದ ಮಹತ್ವ ಆದಿಕಾಲದಿಂದ ಸಮುದ್ರ ಮಥನ ಮಾಡಿದಾಗ